ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಅಂದರೆ ಬರೀ ಸ್ಟಿಚ್ಚಿನ ಸ್ಯಾಂಪಲ್. ಕ್ರೋಶೆ ಶಾಲ್ಗಳಿಗೆಲ್ಲ ಮಾಡಬಹುದು ಇದನ್ನು. ಈ ಡಿಸೈನ್ ತುಂಬಾ ಸುಂದರವಾಗಿರುವಂತಹ ಡಿಸೈನ್ ಸ್ನೇಹಿತರೆ, ಭಾರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಸಿಂಪಲ್, ಬಿಗಿನರ್ಸ್ ಫ್ರೆಂಡ್ಲಿ, ಬಿಗಿನರ್ಸ್ ಕೂಡ ಮಾಡುವಂತಹ ಡಿಸೈನು. ತುಂಬ ಸಿಂಪಲ್ ಆಗಿರುವಂತಹ ಡಿಸೈನ್ ಇದು. ಕ್ರೋಶೆ ಶಾಲುಗಳಿಗೂ ಮಾಡ್ಬೋದು, ಟೇಬಲ್ ಕ್ಲಾತ್ ಮಾಡ್ಬೋದು, ಟೇಬಲ್ ರನ್ನರು, ಅಥವಾ ಡ್ರೆಸ್ ಮಾಡುವಾಗ ಅವಾಗ ಉಪಯೋಗಿಸ್ಕೋಬೋದು, ಸ್ಟೋಲ್ ಮಾಡ್ಕೋಬೋದು. ಈ ಥರ ಸ್ವೆಟರ್ ಎಲ್ಲ ಮಾಡೋಕೆ ಉಪಯೋಗಿಸ್ಕೋಬೋದು. ನೋಡಿ, ಈ ಥರ ಮಿಡ್ಲಲ್ಲಿ ಒಂದು ಲೈನ್ ಥರ ಬರುತ್ತೆ, ಇದರಲ್ಲಿ ಜಡೆ ಥರ ಮಿಡ್ಲಲ್ಲಿ. ತುಂಬ ಚೆನ್ನಾಗಿರೋಂತಹ ಡಿಸೈನು, ಸುಲಭವಾಗಿ ಮಾಡುವಂತಹ ಡಿಸೈನು. 2 ಕಲರ್ ಬೇಕು ಅಂದರೂ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ನೀವು, ಅಥವಾ ಸಿಂಗಲ್ ಕಲರಲ್ಲಿ ಇದೇ ಥರ ಮಾಡೋದಾದರೂ ಮಾಡ್ಕೋಬಹುದು ನೀವು. ಸ್ವೆಟರ್ ಎಲ್ಲ ಮಾಡುವಾಗಲೂ ಇದನ್ನು ಉಪಯೋಗಿಸ್ಕೋಬೋದು, ಅಥವಾ ಪರ್ಸ್ ಅಂಥದ್ದೇನಾದರೂ ಮಾಡೋದಾದರೂ ಈ ಡಿಸೈನ್ಗಳನ್ನು ಉಪಯೋಗಿಸ್ಕೋಬೋದು. ಇದಕ್ಕೆ ಉಲ್ಲನ್ ಥ್ರೆಡ್ ಮತ್ತು 5 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಅಂದರೆ ಇದು ಉಲ್ಲನ್ ಥ್ರೆಡ್ ಸ್ವಲ್ಪ ದಪ್ಪ ಇದೆ. ನೀವು ಯಾವುದು ಉಪಯೋಗಿಸ್ತೀರೋ ಅದನ್ನು ಹೊಂದ್ಕೊಂಡಿರುತ್ತೆ. ದಪ್ಪ ಉಲ್ಲನ್ ಥ್ರೆಡ್ ಆದರೆ ಜಾಸ್ತಿ ದಪ್ಪದ ಕ್ರೋಶೆ ಹುಕ್ಕು ಬೇಕು, ಇಲ್ಲಾಂದರೆ ಸಣ್ಣದು ತಗೊಳ್ಳಿ, 3.5 ಆ ಥರ ತಗೊಳ್ಳಿ. ಈಗ ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಬೇಸ್ ಚೈನ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಉದ್ದ ಶಾಲ್ ಬೇಕು ಅಥವಾ ಎಷ್ಟು ಉದ್ದ ಇದು ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದಕ್ಕೆ ಮಾಡ್ಕೋಬೇಕು. ಇದಕ್ಕೆ ಮಲ್ಟಿಪಲ್ಸ್ ಆಫ್ 3 ಅಂದರೆ 3ರ ಮಲ್ಟಿಪಲ್ಸನ್ನು ತಗೋಬೇಕು. ಬೇಸ್ ಚೈನ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು ನೀವು, ಆದರೆ ಅದು 3ರ ಮಲ್ಟಿಪಲ್ಸ್ ಆಗಿರಬೇಕು. ಈ ಡಿಸೈನ್ಗೆ 3 3 3 3 3 ಆಗಿರಬೇಕು. ಮತ್ತು +2 ಹಾಕ್ಕೋಬೇಕಾಗತ್ತೆ. 2 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಅಂದರೆ ಈಗ ನೀವು 30 ಚೈನ್ಸ್ ಹಾಕಿದ್ದೀರಾ, 3 ಮಲ್ಟಿಪಲ್ 30 ಅಲ್ವಾ, 3 ಮಲ್ಟಿಪಲ್ ಆಗುತ್ತೆ. +2 ಅಂದರೆ 32 ಚೈನ್ಸ್ ಹಾಕೋಬೇಕು. 1 2 ನೋಡಿ, 32 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟೇ ಹಾಕಿರಿ, 12 ಹಾಕಿದರೆ 14 ಆ ಥರ. ಒಂದು ಬಿಟ್ಟು ಒಂದು, ಆ ಫಸ್ಟಿನ ಚೈನ್ ಬಿಟ್ಟು 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನಾನೀಗ. ಆಮೇಲೆ 3ನೇದು 4ನೇದು ಕಂಟಿನ್ಯೂಸ್ ಆಗಿ ಇಡೀ ರೋ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಈ ಥರ. ಇದು ಬೇಸ್ ಚೈನು. ಈ ಸಿಂಗಲ್ ಕ್ರೋಶೆ ಸಹಿತ ಬೇಸ್ ಚೈನ್ ಆಗುತ್ತೆ. 2 ಲೈನು, ಫಸ್ಟ್ ಚೈನ್ ಹಾಕೋದು, ಆಮೇಲೆ ಈ ಸಿಂಗಲ್ ಕ್ರೋಶೆ ಹಾಕೋದು, ಇದು ಬೇಸ್ ಚೈನ್ ಆಗುತ್ತೆ. ಎಲ್ಲ ಒಂದು ಬಿಡ್ದಂಗೆ ಪ್ರತಿಯೊಂದರಲ್ಲೂ ಹಾಕಬೇಕು. ನೋಡಿ, ಈ ಥರ ಫಸ್ಟ್ ಮಾತ್ರ 2ನೇ ಚೈನಲ್ಲಿ ಹಾಕಿಬಿಟ್ಟು ಮತ್ತೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗಬೇಕು. ಈ ಥರ ಎಂಡ್ವರೆಗೂ ಹಾಕ್ಕೊಂಡು ಬರಬೇಕು. ಈ ಥರ ಇದು ಬೇಸ್ ಲೈನು. ನಾನು ಬೇರೆ ಡಿಸೈನ್ಗಳಲ್ಲೂ ಇದೇ ಥರ ಮಾಡಿದ್ದೀನಿ, ನೀವು ನೋಡಿರ್ಬೋದು. ನನ್ನ ಚಾನಲಲ್ಲಿ ಈ ಥರ ಬೇರೆ ಡಿಸೈನ್ಗಳು ತುಂಬ ಇದೆ. ನೀವು ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಇದು. ನೀವು ನೋಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ತನ್ನಿಂತಾನೇ ಅದು ಸಜೆಸ್ಟ್ ಆಗ್ತಾ ಇರುತ್ತೆ. ನೀವು ನೋಡ್ಬೋದು ನನ್ನ ಎಲ್ಲ ವೀಡಿಯೋಗಳು. ಈ ಥರ ಕ್ರೋಶೆ ವರ್ಕ್ಗಳು ತುಂಬ ಮಾಡಿದ್ದೀನಿ. ನೋಡಿ, ಈ ಥರ ಬರುತ್ತೆ ಸಿಂಗಲ್ ಕ್ರೋಶೆ, ಎಂಡ್ವರೆಗೂ ಮಾಡಿದ್ದೀನಿ. ಇದು ಬೇಸ್ ಲೈನ್. ಈಗ ಇದ್ರ ಮೇಲೆ ಡಿಸೈನ್ ಮಾಡ್ಕೊಳ್ಳೋದು. ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈ ಕಡೆ ಬಂದ ಮೇಲೆ ನೋಡಿ, ಫಸ್ಟಿಂದಲೇ 2 ಚೈನ್ ಆಯಿತು. ಈಗ ಅದರ ಪಕ್ಕದ ಚೈನ್ ಇದೆಯಲ್ವ, ಅದರ ಪಕ್ಕದ ಚೈನಲ್ಲಿ ಒಂದೇ ಚೈನಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪಕ್ಕದ ಚೈನಲ್ಲಿ 3 ಡಬಲ್ ಕ್ರೋಶೆ, ಒಂದೇ ಚೈನಲ್ಲಿ 3, ಯಾವುದೇ ಗ್ಯಾಪ್ ಇಲ್ಲ. ಅಂದರೆ ಒಂದೇ ಚೈನಲ್ಲೇ ಮಾಡ್ಕೋಬೇಕು 3. ಆಮೇಲೆ 1 2 ಚೈನ್ ಬಿಟ್ಟು ಯಾವುದರಲ್ಲಿ ಡಿಸೈನ್ ಮಾಡಿದರೆ ಅದರ ನಂತರ 1 2 ಬಿಟ್ಟು 3ನೇದಲ್ಲಿ ಮಾಡ್ಕೋಬೇಕು. 2 ಬಿಟ್ಟು 3ನೇದಲ್ಲಿ 2 ಬಿಡಬೇಕು ಚೈನು. 3ನೇದಲ್ಲಿ 3 ಡಬಲ್ ಕ್ರೋಶೆ, 2 3, ಮತ್ತೆ 2 ಚೈನ್ ಬಿಡಬೇಕು. 1 2 ಬಿಟ್ಟು 3ನೇದಲ್ಲಿ 1 2 3, 3 ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಬಿಟ್ಟು 3 ಡಬಲ್ ಕ್ರೋಶೆ, 1 2 3, ಮತ್ತೆ 2 ಚೈನ್ ಬಿಟ್ಟು 3ನೇದಲ್ಲಿ 1 2
3 1 2 ಬಿಟ್ಟು ಮೂರನೇದರಲ್ಲಿ ಈ ಥರ ಪ್ರತಿಯೊಂದನ್ನು ಅಂದರೆ ಎಂಡ್ವರೆಗೂ ಮಾಡ್ಕೋಬೇಕು. ನೀವು ಎಷ್ಟುದ್ದು ಚೈನ್ ಹಾಕಿದ್ದೀರೋ ಅಷ್ಟುದ್ದು ಚೈನಲ್ಲಿ ಈ ಥರ ಮಾಡ್ಕೋಬೇಕು. ಇದೇ ಕೌಂಟಿಂಗಲ್ಲಿ ನೀವು ಚೈನ್ ಹಾಕಬೇಕು, ಇಲ್ಲಾಂದರೆ ಡಿಸೈನ್ ಹಾಳಾಗುತ್ತೆ. ಡಿಸೈನ್ ಕರೆಕ್ಟ್ ಬರಬೇಕು ಅಂದರೆ ಹಿಂಗೆ ಹಾಕ್ಕೋಬೇಕು. 2 ಬಿಟ್ಟು ಮೂರನೇದರಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಎಂಡ್ವರೆಗೂ ಮಾಡಿದ್ದೀನಿ. ಈಗ 3 ಡಬಲ್ ಕ್ರೋಶೆ ನೋಡಿ ಈ ಥರ ಬರುತ್ತೆ. 3 3 3 3 ಬರುತ್ತೆ. 3 3ರ ಗ್ರೂಪಾಗಿ ಬರುತ್ತೆ. ಈಗ ಎಂಡಲ್ಲಿ 1 ಬಿಟ್ಟು 1 ಅಲ್ಲಿ 2 ಚೈನ್ ಉಳಿಯಲ್ಲ, ಒಂದೇ ಚೈನ್ ಉಳಿಯೋದು. 1 ಬಿಟ್ಟು ಮಾಡಿ ಆಮೇಲೆ ಟರ್ನಿಂಗ್ ಚೈನ್ ಇರೋದು ನೆಕ್ಸ್ಟ್. ಆ ಟರ್ನಿಂಗ್ ಚೈನಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಜಸ್ಟ್ 1 ಡಬಲ್ ಕ್ರೋಶೆ. ಆಮೇಲೆ 1 ಸಿಂಗಲ್ ಕ್ರೋಶೆ ಹಾಕಿ ವರ್ಕ್ ಟರ್ನ್ ಮಾಡಿ. ಇದು 2 ರೋ ರಿಪೀಟ್ನ ಡಿಸೈನು. ಈ ರೋದಲ್ಲಿ ಚೈನ್ಗಳಿರುತ್ತೆ ನೋಡಿ, ಫುಲ್ಲು ಈ ಡಬಲ್ ಕ್ರೋಶೆಗಳ ಮೇಲೆ ಫುಲ್ ಚೈನ್ಗಳಿದೆಯಲ್ವ, ಆ ಚೈನಲ್ಲಿ ಈಗ ಡಿಸೈನ್ ಮಾಡೋದು ನೋಡಿ. ಇದೆಲ್ಲ ಚೈನ್ಗಳು, ಆ ಚೈನಲ್ಲಿ ಡಿಸೈನ್ ಮಾಡೋದು. ಫಸ್ಟ್ ಈಗ 1 ಸಿಂಗಲ್ ಕ್ರೋಶೆ ಫಸ್ಟ್ ಇದರ ಮೇಲೆ ಬಂದಿದೆ. ಆಮೇಲೆ ಚೈನ್ಗಳಿದೆಯಲ್ವ, ಆ ಚೈನಲ್ಲಿ ಯಾವ ರೀತಿ ಮಾಡೋದು ಅಂದರೆ, ಆ ಚೈನ್ನ ಗ್ಯಾಪಲ್ಲಿ ನೋಡಿ, ಆ ಫಸ್ಟ್ ಚೈನ್ನ ಗ್ಯಾಪಲ್ಲಿ ಕ್ರೋಶೆ ಹುಕ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ತಗೋಬೇಕು ಈ ಥರ ಕ್ರೋಶೆ ಹುಕ್ಕನ್ನು. ಆಮೇಲೆ ದಾರ ತಗೊಂಡು ಸಿಂಗಲ್ ಕ್ರೋಶೆ ಅಂದರೆ ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆ ಥರ ಆ ಗ್ಯಾಪಲ್ಲಿ ಕ್ರೋಶೆ ಹುಕ್ ಹಾಕಿ ನೆಕ್ಸ್ಟ್ ಗ್ಯಾಪಲ್ಲಿ ತೆಗೀರಿ. ಮೇಲಿನ ಚೈನು ಫ್ರಂಟ್ ಬರಬೇಕು ನೋಡಿ ಈ ಥರ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಈ ಗ್ಯಾಪಲ್ಲಿ ಹುಕ್ ಹಾಕಿ ನೆಕ್ಸ್ಟ್ ಗ್ಯಾಪಲ್ಲಿ ತಗೊಂಡು ದಾರ ತಂದು ಸಿಂಗಲ್ ಕ್ರೋಶೆ ನೋಡಿ ಈ ಥರ ನೋಡಿ. ಗಮನಿಸ್ಕೊಳ್ಳಿ, ಒಂದು ಗ್ಯಾಪಲ್ಲಿ ಹಾಕಿ ಮತ್ತೊಂದು ಗ್ಯಾಪಲ್ಲಿ ತಂದು ಪ್ರತಿ ಚೈನಲ್ಲೂ ಇದೇ ಥರ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ ಎಂಡ್ವರೆಗೂ ನೋಡಿ ಈ ಥರ ನೋಡಿ. ಆ ಕಡೆಯಿಂದ ಜಡೆ ಥರ ಬರುತ್ತೆ, ಇದು ಬ್ಯಾಕ್ ಸೈಡಿಂದ. ಅಂದರೆ ಅದು ಫ್ರಂಟ್ ಸೈಡ್ ಆಗುತ್ತೆ, ಇದು ಬ್ಯಾಕ್ ಸೈಡ್ ಆಗುತ್ತೆ. ಎಂಡ್ವರೆಗೂ ಅದೇ ಥರ ಮಾಡ್ಕೊಂಡು ಬರಬೇಕು ನೋಡಿ. ಎಂಡ್ವರೆಗೂ ಮಾಡಿದ್ದೀನಿ. ಕೊನೆಯಲ್ಲಿ ಆ ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಮೇಲಿನ ಚೈನಲ್ಲಿ ಎರಡನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಕ್ಲೋಸ್ ಮಾಡಬೇಕು. ಅದು 2 ಟರ್ನಿಂಗ್ ಚೈನ್ ಅದು. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಫ್ರಂಟಿಗೆ ಬನ್ನಿ. ಈಗ ಮತ್ತೆ ಆ ಫಸ್ಟ್ ಚೈನಲ್ಲಿ 3 ಡಬಲ್ ಕ್ರೋಶೆ. ಇಲ್ಲಿ ಆ ಫಸ್ಟ್ ಚೈನ್ ಇದೆಯಲ್ವ, ಅಲ್ಲಿ 3 ಡಬಲ್ ಕ್ರೋಶೆ. 1 2 3 ಮತ್ತು 2 ಚೈನ್ ಬಿಟ್ಟು ಮೂರನೇದಲ್ಲಿ, ಅಂದರೆ ಫಸ್ಟ್ ರೋವನ್ನು ರಿಪೀಟ್ ಮಾಡಬೇಕು. ಫಸ್ಟ್ ರೋ ಇದೆಯಲ್ವ ಅದೇ. ನೆಕ್ಸ್ಟು ಸೆಕೆಂಡ್ ರೋ ರಿಪೀಟ್ ಆಗುತ್ತೆ. 2 ಚೈನ್ ಬಿಟ್ಟು ಮೂರನೇದಲ್ಲಿ 3 ಡಬಲ್ ಕ್ರೋಶೆ. 2 ಚೈನ್ ಬಿಟ್ಟು ಮೂರರಲ್ಲಿ 3 ಡಬಲ್ ಕ್ರೋಶೆ. ಇದೇ ಥರ ಮುಂದುವರಿತಾ ಇರುತ್ತೆ ಈ ಥರ. ಎಂಡ್ವರೆಗೆ ಬಂದು ಟರ್ನಿಂಗ್ ಚೈನಲ್ಲಿ 1 ಡಬಲ್ ಕ್ರೋಶೆ ಹಾಕಿ ಎಂಡ್ ಮಾಡ್ಕೊಳ್ಳಿ. ಮತ್ತು 1 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಈ ಥರ. ಮತ್ತು ಅದೇ ರೀತಿ ಈ ಚೈನ್ಗಳಲ್ಲಿ ವರ್ಕ್ ಮಾಡ್ತಾ ಹೋಗ್ಬೇಕು ನೀವು ನೋಡಿ. ಹೀಗೆ ಫ್ರಂಟ್ ಪೋಸ್ಟ್ ಮಾಡ್ತಾ ಹೋಗಬೇಕು ಈ ಥರ. ಈ ಥರ ಫುಲ್ಲು ಮಾಡ್ತಾ ಹೋಗಬೇಕು. ಅದು ಆ ಕಡೆಯಿಂದ ಜಡೆ ರೀತಿ ಬರುತ್ತೆ. ಇದೇ ರೀತಿ ರಿಪೀಟ್ ಮಾಡ್ತಾ ಹೋಗ್ಬೇಕು. ಮತ್ತು ಫಸ್ಟ್ ರೋ ರಿಪೀಟು, ಮತ್ತು ಸೆಕೆಂಡ್ ರೋ ರಿಪೀಟು ನೋಡಿ ಈ ಥರ ಬರುತ್ತೆ ನೋಡಿ. ಆ ಲೈನ್ ಥರ ಬರುತ್ತೆ ಆವಾಗ ಮಿಡ್ಲಲ್ಲಿ ಜಡೆ ಥರ ಲೈನ್ ಥರ ಬಂದಿರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಫುಲ್ಲು ಶಾಲ್ ಎಲ್ಲ ಮಾಡೋದಾದರೆ ಅಥವಾ ಡ್ರೆಸ್ಗಳೇನಾದರೂ ಸ್ವೆಟರ್ ಏನಾದರೂ ಮಾಡೋದಾದ್ರೂ ಇದು ಉಪಯೋಗಿಸ್ಕೋಬೋದು. ಅಥವಾ ಮಕ್ಕಳ ಫ್ರಾಕ್ ಮಾಡೋದಾದರೆ ಆವಾಗಲೂ ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ತುಂಬ ಸುಂದರವಾದಂತಹ ಒಂದು ಡಿಸೈನು. ಬೇಸಿಕ್ ಡಿಸೈನ್ ಅಂದರೆ ಬಿಗಿನರ್ಸ್ ಫ್ರೆಂಡ್ಲಿ, ಬಿಗಿನರ್ಸ್ ಕೂಡ ಮಾಡ್ಕೋಬೋದು, ಹೆಚ್ಚು ಕಷ್ಟ ಇಲ್ಲ, ಮಾಡಿಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇದು ಇಷ್ಟ ಆದರೆ, ವಿಡಿಯೋ ಅಥವಾ ಸ್ಟಿಚ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.